ಹಲೋ ಕಾಂಗ್ರೆಸ್ ಪಾರ್ಟಿಗೆ ಎಸ್.ಎನ್. ನಾರಾಯಣ ಸಮರಕ್ಕೆ ಕೃಷ್ಣೇಗೌಡ ಅನ್ನಕ್ಕೆ. ಇದರ ಆಡಳಿತ ಮಂಡಳಿ ಚುನಾವಣೆಯನ್ನು 7/1/2026 ನಿಗದಿಪಡಿಸಿ ಇವತ್ತು ಮತದಾನ ನಡೆಸಲಾಯಿತು ಮತ್ತು ಮತದಾನ ನಂತರ ಮತ ಎಣಿಕೆ ಕಾರ್ಯ ಮುಗಿದು ಈಗ ಫಲಿತಾಂಶವನ್ನು ಘೋಷಣೆ ಮಾಡ್ತಾ ಇದ್ದೀನಿ. ಈಗ ಮತದಾನದಲ್ಲಿ ಗಳಿಸಿರುವ ಮತಗಳನ್ನು ಹೇಳ್ತಾ ಇದ್ದೀನಿ. ಸಾಲಗಾರ ಕ್ಷೇತ್ರ ಸಾಮಾನ್ಯ ಸ್ಥಾನದಲ್ಲಿ ಉಮೇಶ್ ಸಿ 49 ಮತಗಳನ್ನು ಪಡೆದಿದ್ದಾರೆ. ಗೋವಿಂದಪ್ಪ 42 ಮತಗಳನ್ನು ಪಡೆದಿದ್ದಾರೆ. ದಾಸಪ್ಪ 48 ಮತಗಳನ್ನು ಪಡೆದಿದ್ದಾರೆ. ಕೆ.ಎನ್. ನಾಗರಾಜ್ ಬಿನ್ ಕೆಂಚಪ್ಪ 40 ಮತಗಳನ್ನು ಪಡೆದಿದ್ದಾರೆ. ನಾಗರಾಜ್ ಟಿ.ಎನ್. ಬಿನ್ ನಾರಾಯಣಪ್ಪ 45 ಮತಗಳನ್ನು ಪಡೆದಿದ್ದಾರೆ. ರವಿ ಎಲ್ಲು 43 ಮತಗಳನ್ನು ಪಡೆದಿದ್ದಾರೆ. ರವೀಂದ್ರನಾಥ 39 ಮತಗಳನ್ನು ಪಡೆದಿದ್ದಾರೆ. ವೆಂಕಟೇಶಪ್ಪ 42 ಮತಗಳನ್ನು ಪಡೆದಿದ್ದಾರೆ. ಸಾಲಗಾರ ಕ್ಷೇತ್ರ ಹಿಂದುಳಿದ ವರ್ಗ ಪ್ರವರ್ಗ ಎನಲ್ಲಿ ಗುಂಡಪ್ಪ 41 ಮತಗಳನ್ನು ಪಡೆದಿದ್ದಾರೆ. ಕೆ.ಎನ್. ನಂದಗೋಪಾಲ 50 ಮತಗಳನ್ನು ಪಡೆದಿದ್ದಾರೆ. ಸಾಲಗಾರ ಕ್ಷೇತ್ರ ಹಿಂದುಳಿದ ವರ್ಗ ಪ್ರವರ್ಗ ಬಿನಲ್ಲಿ ನಾರಾಯಣಸ್ವಾಮಿ ಜಿ 44 ಮತಗಳನ್ನು ಪಡೆದಿದ್ದಾರೆ. ಮಂಜುನಾಥ 49 ಮತಗಳನ್ನು ಪಡೆದಿದ್ದಾರೆ. ಮಹಿಳಾ ಮೀಸಲು ಸ್ಥಾನದಲ್ಲಿ ಗಿರಿಜಮ್ಮ 48 ಮತಗಳನ್ನು ಪಡೆದಿದ್ದಾರೆ. ಕೆ.ಎಂ. ಶಾರದಮ್ಮ 49 ಮತಗಳು. ಶೋಭಾ 39 ಮತಗಳು. ಸೌಭಾಗ್ಯ 49 ಮತಗಳು. ಪರಿಶಿಷ್ಟ ಜಾತಿ ನಲ್ಲಿ ಚಂದ್ರಶೇಖರ್ 47 ಮತಗಳನ್ನು ಪಡೆದಿದ್ದಾರೆ. ಚಂದ್ರಕುಮಾರ್ ನಾಗಾದೇವ 42 ಮತಗಳನ್ನು ಪಡೆದಿದ್ದಾರೆ. ಸಾಲಗಾರ ಅಲ್ಲ ಕ್ಷೇತ್ರದಲ್ಲಿ ಗೋವಿಂದರಾಜು 15 ಮತಗಳನ್ನು, ಶೋಭಾ ಕೆ.ಎಂ. 14 ಮತಗಳನ್ನು ಪಡೆದಿದ್ದಾರೆ. ಅದೇ ರೀತಿ ಈಗ ಮುಂದಿನ ಚುನಾವಣಾ ದಿನಾಂಕದಿಂದ ಮುಂದಿನ 5 ವರ್ಷಗಳಿಗೆ ಆಯ್ಕೆಯಾಗಿರುವಂಥ ನಿರ್ದೇಶಕರು ಈ ಕಂಡು ನಿಂತಿದ್ದಾರೆ. ಉಮೇಶ್ ಸಿ ಚಿನ್ನರಾಜು ಕಾರಹಳ್ಳಿ ಸಾಲಗಾರ ಕ್ಷೇತ್ರ ಸಾಮಾನ್ಯ ಸ್ಥಾನದಿಂದ ಆಯ್ಕೆಯಾಗಿದ್ದಾರೆ. ದಾಸಪ್ಪ ಬಿನ್ ಮುನಿಸ್ವಾಮಿ ಗೌಡ ದೊಡ್ಡೂರು ಸಾಲಗಾರ ಕ್ಷೇತ್ರ ಸಾಮಾನ್ಯ ಸ್ಥಾನದಿಂದ ಆಯ್ಕೆಯಾಗಿದ್ದಾರೆ. ನಾಗರಾಜ್ ಟಿ.ಎನ್. ನಾರಾಯಣಪ್ಪ ತಿಮ್ಮಾಪುರ ಸಾಲಗಾರ ಕ್ಷೇತ್ರ ಸಾಮಾನ್ಯ ಸ್ಥಾನದಿಂದ ಆಯ್ಕೆಯಾಗಿದ್ದಾರೆ. ರವಿ ಎಲ್. ಲಕ್ಷ್ಮೀನಾರಾಯಣಪ್ಪ ತಮ್ಮೇನಹಳ್ಳಿ ಸಾಲಗಾರ ಕ್ಷೇತ್ರ ಸಾಮಾನ್ಯ ಸ್ಥಾನದಿಂದ ಆಯ್ಕೆಯಾಗಿದ್ದಾರೆ. ಕೆ.ಎನ್. ನಂದಗೋಪಾಲ ನಾಗರಾಜ್ ಕಾರಹಳ್ಳಿ ಸಾಲಗಾರ ಕ್ಷೇತ್ರ ಹಿಂದುಳಿದ ವರ್ಗ ಪ್ರವರ್ಗ ಎ ಸ್ಥಾನದಿಂದ ಆಯ್ಕೆಯಾಗಿದ್ದಾರೆ. ಚಂದ್ರಕುಮಾರ್ ಗುರುನಾಥ್ ಸೊರೇಗೌಡನಕೋಟೆ ಸಾಲಗಾರ ಕ್ಷೇತ್ರ ಪರಿಶಿಷ್ಟ ಜಾತಿ ಮೀಸಲು ಸ್ಥಾನದಿಂದ ಆಯ್ಕೆಯಾಗಿದ್ದಾರೆ. ಕೆ.ಎಂ. ಶಾರದಮ್ಮ ಎಂ. ಪ್ರಕಾಶ್ ಸೊರೇಗೌಡನಕೋಟೆ ಸಾಲಗಾರ ಕ್ಷೇತ್ರ ಮಹಿಳಾ ಮೀಸಲು ಸ್ಥಾನದಿಂದ ಆಯ್ಕೆಯಾಗಿದ್ದಾರೆ. ಗಿರಿಜಮ್ಮ ಈಶ್ವರಯ್ಯ ಸೊರೇಗೌಡನಕೋಟೆ ಸಾಲಗಾರ ಕ್ಷೇತ್ರ ಮಹಿಳಾ ಮೀಸಲು ಸ್ಥಾನದ ಆಯ್ಕೆಯಾಗಿದ್ದಾರೆ. ಎಂ. ಕೃಷ್ಣೇಗೌಡ ಮುನಿ ವೆಂಕಟಪ್ಪ ಸೊರೇಗೌಡನಕೋಟೆ ರೇವಣದಾರರ ಕ್ಷೇತ್ರದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಗೋವಿಂದರಾಜು ಸುಬ್ಬಯ್ಯ ಸೊರೇಗೌಡನಕೋಟೆ ಸಾಲಗಾರ ಅಲ್ಲದ ಕ್ಷೇತ್ರದಿಂದ ಸಾಮಾನ್ಯ ಸ್ಥಾನದಿಂದ ಆಯ್ಕೆಯಾಗಿದ್ದಾರೆ. ಈ ಒಂದು ಚುನಾವಣೆಯನ್ನು ಸುಸೂತ್ರವಾಗಿ ಎಲ್ಲ ನಿರ್ದೇಶಕರು ಮತ್ತು ಮತದಾರರು ಎಲ್ಲ ಸಾವಧಾನವಾಗಿ ಈ ಚುನಾವಣೆಯನ್ನು ನಡೆಸಿಕೊಟ್ಟು ಚುನಾವಣೆ ಶಾಂತಿಯುತವಾಗಿ ನಡೆಸಿಕೊಡೋದಕ್ಕೆ ಕಾರಣಕರ್ತರಾಗಿದ್ದಾರೆ. ಅವ್ರಿಗೂ ಮತ್ತು ನಮ್ಮ ಮಾಧ್ಯಮ ಮಿತ್ರರು ಈ ಒಂದು ಚುನಾವಣೆಯನ್ನು ಹೆಚ್ಚಿಗೆ ಪ್ರಚಾರ ಮಾಡಿ ಅನೌನ್ಸ್ ಮಾಡಿ ಈ ಚುನಾವಣೆಯನ್ನು ಶಾಂತಿಯುತವಾಗಿ ಮಾಡೋದಕ್ಕೆ ಅವರು ಕಾರಣಕರ್ತರಾಗಿದ್ದಾರೆ. ಅವ್ರಿಗೂ ಮತ್ತು ನಮ್ಮ ಪೊಲೀಸ್ ಇಲಾಖೆ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಮಾಡಿ ಈ ಚುನಾವಣೆಯನ್ನು ಶಾಂತಿಯುತವಾಗಿ ನಡೆಸಿಕೊಟ್ಟಕ್ಕೆ ಅವ್ರಿಗೂ ಎಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಉಮೇಶ್, ದಾಸಪ್ಪ, ನಂದ ಮತ್ತು ರವಿ BCMA ಇಂದ ನಮ್ಮ ನಂದಕುಮಾರ್ ಅವರು ಮತ್ತು ಮಹಿಳಾ ಇಬ್ಬರು ಶಾರದಮ್ಮ ಮತ್ತು ಗಿರಿಜಮ್ಮ ಅವರು ಇಬ್ಬರು ಆಯ್ಕೆಯಾಗಿದ್ದಾರೆ. ಒಟ್ಟು 8 ಜನ 9 ಜನ. ಮತ್ತು ನಾನು ಬರೋರಿಂದ ನಮ್ಮ ಗೋವಿಂದಣ್ಣ ಅವರು ಸಿ ಗೋವಿಂದಪ್ಪ ಅವರು ಆಯ್ಕೆಯಾಗಿದ್ದಾರೆ. ಇವತ್ತು ನಾವೆಲ್ಲ ಗೆದ್ದಿರೋದು ಅರ್ಥ ಆಯ್ತಾ. ಇನ್ನೊಂದು ಏನು ಬೇಕಂದ್ರೆ ಇವತ್ತು ಕೃಷ್ಣೇಗೌಡರು 15 ವರ್ಷದಿಂದ ಅಧ್ಯಕ್ಷರಾಗಿ ಏನು ಅವ್ರ ಸೇವೆ ಇದೆಯೋ ಅದೇ ಇವತ್ತು ಅವ್ರನ್ನ ಕಾಪಾಡಿರೋದು. ಎಷ್ಟೇ ಜನ ಬಂದು ಏನೇನು ಮಾಡಿದ್ರೆ ಕೂಡ ಹಣ ಒಳ್ಳೆ ಸುರಿದ್ರೆ ಕೂಡ ರೈತರು ಇವತ್ತು ಗೆದ್ದಿರೋದು ಅನ್ನೋದಕ್ಕೆ ನಾನು ಇಷ್ಟಪಡ್ತೀನಿ. ಎಲ್ಲಾ ಲೀಡರ್ಗಳು ಇಲ್ಲೇ ಬಂದು ರಾತ್ರಿ ಹಗಲು ಕಷ್ಟಪಟ್ಟು ನಮ್ಮನ್ನು ಸೋಲಿಸಬೇಕು ಅಂತ ಬಹಳ ಪ್ರಯತ್ನ ಪಟ್ಟರು. ಅವ್ರಿಗೆ ಪ್ರತಿಫಲ ರೈತರೇ ತೋರಿಸಿದ್ದಾರೆ. ಅದೇ ನಮ್ಮ ರೈತರದ ಏನು ಆಶೀರ್ವಾದ ಮಾಡ್ತಾರೋ ಅವರಿಗೆ ಅನುಕೂಲ ಆಗೋದು ಅಂತ ಇದ್ರ ಮೂಲಕ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ವ್ಯವಸಾಯ ಸೇವಾ ಸಹಕಾರ ಸಂಘದ 5 ವರ್ಷದ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ 11 ಜನ ನಿರ್ದೇಶಕರ ನಾಮಪತ್ರ ಸಲ್ಲಿಸಿದ್ದು ನಾನು ಅವಿರೋಧವಾಗಿ ಠೇವಣಿದಾರ ಕ್ಷೇತ್ರದಿಂದ ಆಯ್ಕೆಯಾಗಿದ್ದೆ. ಮತ್ತು ಇನ್ನು 10 ನಿರ್ದೇಶಕರಿಗೆ ನಾಮಿನೇಷನ್ ಹಾಕಿಸಿ 10ಗೆ 10 ಆಪೋಸಿಟ್ ಆಗಿ ಕ್ಯಾಂಡಿಡೇಟ್ ಹಾಕಿದ್ರು.
ಎನ್ ಡಿ ಎ ಅಭ್ಯರ್ಥಿಗಳು 10 ಜನ ಹಾಕಿದ್ರು, ಕಾಂಗ್ರೆಸ್ಸಿಂದ ನಾವು 10 ಜನ ಹಾಕಿದ್ವಿ. ಇವತ್ತು ಏನು ನಾವು PCMB SC ಮತ್ತು ಒಂದು ಜನರಲಲ್ಲಿ 3 ಸೀಟ್ ಅವ್ರು ಗೆದ್ಕೊಂಡಿದ್ದಾರೆ. ಮಿಕ್ಕ ಮಹಿಳಾ ಮತ್ತು ಜನರಲ್ಲು PCMA 3 ಕ್ಷೇತ್ರ ಎಲ್ಲ ಕ್ಷೇತ್ರದಿಂದ ನಾವು ಇವತ್ತು ಆಯ್ಕೆಯಾಗಿದ್ದೀವಿ. ಭಾಳ ಜಿದ್ದಾಜಿದ್ದಿಯಿಂದ ನಡೆದ ಚುನಾವಣೆ, ನಿಮಗೆ ಗೊತ್ತೆಲ್ಲನೋ. ಇಡೀ ಕಸ್ಬಾದಲ್ಲಿರೋ ಲೀಡರ್ಗಳೆಲ್ಲ ಇಲ್ಲೂ ಬಂದು ಪ್ರತಿದಿನ ಟಿಕಾನ ಹಾಕಿ ದುಡ್ಡು ಸುರಿದು ನಮ್ಮನ್ನು ಸೋಲಿಸ್ಬೇಕು ಅಂತ ಭಾಳ ಚಾಲೆಂಜ್ ಮಾಡಿದ್ರು. ನಮ್ಮ ರೈತರು ನಾವು ಮಾಡಿರೋ ಸಹಾಯ ಇವತ್ತು ನಮ್ಗೆ ಆಶೀರ್ವಾದ ಮಾಡಿ ನಮ್ಮನ್ನು ಗೆಲ್ಲಿಸಿದ್ದಾರೆ. ಇದೇ ರೀತಿ ನಾವು ರೈತರಿಗೆ ಚಿರಋಣಿಯಾಗಿ ಇರ್ತೀವಿ ಅಂತ ಹೇಳುತ್ತಾ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತು ಹೇಳ್ತೀನಿ. ಗೆದ್ದಿರೋ ಅವ್ರ ಹೆಸರುಗಳು ಹೇಳ್ಬಿಡಿ.